ಪ್ರಭಾವ ಪದ್ಧತಿಯ 35ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 65ನೆಯ ಶ್ಲೋಕದಲ್ಲಿ, ಪಾದುಕಾದೇವಿಯು ನಮ್ಮನ್ನು ಯಾವ ಯಾವ ರೀತಿ ಕಾಪಾಡುತ್ತಾಳೆ ಅನ್ನೋದನ್ನು ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ದ್ರುಮಮಿಂದ್ರಿಯ ನಾಗಶೃಂಖಲಾವ ನಿರಯದ್ವಾರ ನಿವಾರಣಾರ್ಗಳಾವ ಅನಪಾಯ ಪದಾದಿರೋಹಿಣೀವ ಮಮ ರಂಗೇಶ ವಿಹಾರ ಪಾದುಕೆ ತ್ವಂ. ರಂಗೇಶ ಶ್ರೀರಂಗನಾಥನ, ವಿಹಾರ ವಿಹಾರಕ್ಕಾಗಿ ಇರುವ, ಪಾದುಕೆ ಹೇ ಪಾದುಕೆಯೇ, ತ್ವಂ ನೀನು, ಮಮ ಇಂದ್ರಿಯ ನನ್ನ ಇಂದ್ರಿಯಗಳಾದ, ನಾಗ ಆನೆಗಳಿಗೆ, ಶೃಂಖಲಾವ ಸರಪಣಿಯಾಗಿಯೂ ಇದ್ದೀಯೆ, ನಿರಯ ನರಕದ, ದ್ವಾರ ಬಾಗಿಲಿನ, ನಿವಾರಣ ತಡೆಯುವ ವಿಷಯದಲ್ಲಿ, ಅರ್ಗಳಾವ ಚಿಲಕವಾಗಿಯೂ ಇರುವೆ, ಅನಪಾಯ ಅಳಿವಿಲ್ಲದಿರುವ ಪದ ಸ್ಥಾನವಾದ ವೈಕುಂಠಕ್ಕೆ, ಅಧಿರೋಹಿಣೀವ ಏಣಿಯಾಗಿಯೂ ಇದ್ದೀಯೆ. ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಬಹಳ ಕಷ್ಟ. ಇಂದ್ರಿಯಗಳ ಲಾಲಸೆಗೆ ಬಲಿಯಾದವರೇ ಹೆಚ್ಚು. ಆದುದರಿಂದಲೇ ಇಂದ್ರಿಯಗಳನ್ನು ಆನೆಗೆ ಹೋಲಿಸಿದ್ದಾರೆ ದೇಶಿಕರು. ಆನೆಯನ್ನು ಕಟ್ಟಾಕೋದು ಅಷ್ಟು ಸುಲಭ ಅಲ್ಲ. ಆದರೆ ಪಾದುಕಾದೇವಿಯನ್ನು ಆಶ್ರಯಿಸಿದ ದೇಶಿಕರು, ಪಾದುಕಾದೇವಿ ತಮ್ಮ ಇಂದ್ರಿಯಗಳೆಂಬ ಆನೆಯನ್ನು ಕಟ್ಟಿಹಾಕುವ ಸರಪಳಿಯಾಗಿದ್ದಾಳೆ. ಹಾಗೆಯೇ ನರಕವನ್ನು ನಾನು ಪ್ರವೇಶಿಸದ ಹಾಗೆ ನರಕದ ಬಾಗಿಲಿಗೆ ಅಗಳಿಯಾಗಿದ್ದಾಳೆ. ಹಾಗೆಯೇ ಶಾಶ್ವತವಾದ ವೈಕುಂಠಕ್ಕೆ ಏರಿ ಹೋಗುವ ಏಣಿಯಾಗಿದ್ದಾಳೆ ಅಂತಾರೆ. ಆಳ್ವಾರುಗಳ ಕಟಾಕ್ಷ ಪಡೆದವರಿಗೆ ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗುವುದಿಲ್ಲ, ನರಕ ಇರುವುದಿಲ್ಲ, ಪರಮಪದವೂ ಸಿದ್ಧ ಎನ್ನುವುದು ಈ ಶ್ಲೋಕದ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.